ಈಗ ಆಯಿತು, ನೆಕ್ಸ್ಟ್ ನಾನೆಲ್ಲ ಪೇಮೆಂಟ್ ಸೆಟ್ಲ್ ಮಾಡ್ತೀನಿ. ಹೋಗಿರೋ ಮರ್ಯಾದೆ ಯಾರು ಕೊಡ್ತಾರೆ ನನಗೀಗ? ನಿನ್ನೆ ಅಷ್ಟೆಲ್ಲ ಮರ್ಯಾದೆ ಹೋಯ್ತು, ಮಾನ ಹೋಯ್ತು, ಇಂಡಸ್ಟ್ರಿಲೆಲ್ಲ 25 ವರ್ಷದಿಂದ ಕಾಪಾಡ್ಕೊಂಡು ಬಂದಿದ್ದೆ, ಹೆಸರು ಎಲ್ಲ ಹಾಳಾಗೋಯ್ತು. ಈಗ ಅದು ವಾಪಸ್ ಬರುತ್ತಾ ನನಗೆ? ಈಗ ಅದಕ್ಕೇನು ಕಾಂಪನ್ಸೇಷನ್ ಹಂಗಾದ್ರೆ? ಒಂದ್ಸಲ ಹೋಟ್ಲು ರೆಂಟಾಗಿ ತೋರಿಸಿ ಸರ್. ಅವ್ರೇನೋ ಕೋಟಿ ದುಡ್ಡು ಹಾಕ್ಬಿಟ್ಟು ಅವ್ರು ಕೋಟಿ ದುಡ್ಡು ತಿನ್ಬಿಟ್ಟು ನಾವು ಹೋಟ್ಲು ಮಾಡಿದ್ದೀವಿ ಅಂತಾರೆ. ಅದು ತೋರಿಸ್ಬಿಟ್ಟು ನಾವು ಯಾವ ಥರ ಹೋಟ್ಲು ಇಟ್ಟಿದ್ದೀರಿ ಅನ್ನೋದು ಎಲ್ರಿಗೂ ಅದು ಗಮನಕ್ಕೆ ಬಂದುಬಿಡಲಿ. ಆಮೇಲೆ ಬೇರೆ ಮೀಡಿಯಾದವರು ತೊಗೊಳ್ಳಿ. ಈಗ ನೀವು ಒಬ್ಬರೇ ಈ ಥರ ಬಂದು ನಮ್ಮ ಹತ್ರ ಏನಾಗಿದೆ ಅಂತ ಕೇಳೋದಕ್ಕೆ ನೀವು ಒಬ್ಬರೇ ಬಂದಿರೋದು. ಇನ್ನೊಂದಿಬ್ಬರು ಫೋನಲ್ಲಿ ಕೇಳಿದ್ರೆ ಅಷ್ಟೇ ಹೊರತು ಈ ಟಿ ವಿ ಚಾನಲ್ಗಳು ಅಂತ ಏನು ದೊಡ್ಡ ದೊಡ್ಡ ಚಾನಲ್ಗಳು ಇರ್ತವೆ ಮೇಡಮ್, ಒಬ್ಬರಾದರೂ ನಮ್ಮ ವರ್ಷನ್ ಕೇಳಬೇಕಲ್ವ? ಈಗ ಅವ್ರ ವರ್ಷನಿಂದ ಅವ್ರು ಹೇಳಿದ್ರು, ಹಿಂಗೆ ಮಾಡಿದ್ರು, ಹಂಗೆ ಮಾಡಿದ್ರು, ಅದಾಯಿತು ಇದಾಯಿತು ಅಂತ ಹೇಳಿದ್ರು. ನಮ್ಮ ವರ್ಷನೂ ಕೇಳಬೇಕಲ್ವ? ನಾವೇನು ಮಾಡಿದ್ದೀವಿ ಅಥವಾ ಏನಕ್ಕೆ ಹಿಂಗೆ ಆಯಿತು, ಏನಕ್ಕೆ ಪರಿಸ್ಥಿತಿ ಬಂತು, ನಮ್ಮನ್ನು ಕೇಳಬೇಕು. TRP ಫೇಸು ಅಂತ ಹೇಳ್ಬಿಟ್ಟು ಅದನ್ನು ಅವ್ರದ್ದೇ ಹೇಳಿದ್ದೀನಲ್ಲ ಹೈಲೈಟ್ ಮಾಡಿ ನಮ್ಮ ಬಗ್ಗೆ ಇಲ್ಲೂ ಸಲ್ಲದೆಲ್ಲ ಬರೀತಾರಲ್ಲ, ಹೆಂಗೆ ಸಾಧ್ಯ? ಇದುವರೆಗೂ ಒಬ್ಬರು ಸಂಪರ್ಕ ಮಾಡಿಲ್ಲ. ಯಾವ ಚಾನಲ್ ಅವರು ನಿಮ್ಮ ವರ್ಷನ್ ಹೇಳಿ ಅಂತ ಒಬ್ಬರು ಕೂಡ ಕೇಳಿಲ್ಲ. ಆ ಹೇಳಿದ್ರು, ಇವರು ಹಾಕಿದ್ರು, ಟಿ ವಿಲಿ ಹಾಕೊಂಡು ಜಡಿದ್ರು, ಮುಗೀತು ಅಷ್ಟೇ. ಇದ್ರ ಮುಂದೆ ನಮಗೇನು ಕಾನ್ಸಿಕ್ವೆನ್ಸಸ್ ಆಗುತ್ತೆ ಅನ್ನೋದು ಯಾಕೆ ಕೇಳಲಿಲ್ಲ? ನಿರ್ಮಾಪಕ ಒಬ್ಬ ಉಳಿದ್ರೆ ತಾನೇ ನಾಳೆ ದಿನ ನಾವು ಏನೋ ಶೋ ಮಾಡಬೇಕು, ಏನೋ ಮಾಡಬೇಕು ಅಂತ ಹೇಳಿದ್ರು. ಈ ರೀತಿ ಮಾಡಿದ್ರೆ ಯಾವ ನಿರ್ಮಾಪಕ ಬದುಕ್ತಾನೆ ಕನ್ನಡ ಇಂಡಸ್ಟ್ರಿಯಲ್ಲಿ? ಯಾರು ಸಪೋರ್ಟಿಗೆ ಬಂದರು? ಯಾರು ಸಪೋರ್ಟಿಗೆ ಬರಲಿಲ್ಲ ಈ ವಿಚಾರಕ್ಕೆ. ಬರೀ ಅವರು ನಮ್ಮ ಹಂಗೆ ಸಪೋರ್ಟ್ ಮಾಡಿ ಹಿಂಗೆ ಮಾಡಿ ಅಂತ ಹೇಳ್ತಾರೆ. ನಮಗೆ ಯಾರು ಬಂದಿದ್ದಾರೆ ಈಗ? ನಿರ್ಮಾಪಕರಿಗೆ ಯಾರು ಸಪೋರ್ಟ್ ಬಂದಿದ್ದಾರೆ ಈಗ? ನಿರ್ಮಾಪಕರಿಗೆ ಯಾರು ಸಪೋರ್ಟ್ ಮಾಡಿದ್ದಾರೆ? ಅಷ್ಟು ತಿಂಗಳು ಸಂಬಳ ಕೊಟ್ಟಿದ್ದೀರಿ, ಹೇಳ್ಬೋದಲ್ಲ, ನೋಡಪ್ಪ ಇಷ್ಟು ತಿಂಗಳು ಸಂಬಳ ಕೊಟ್ಟಿದ್ದಾರೆ, ಇಷ್ಟು ವರ್ಷ ಸಂಬಳ ಕೊಟ್ಟಿದ್ದಾರೆ, ಸ್ವಲ್ಪ ಟೈಮ್ ಕೊಡೋಣ. ಕೊಡ್ತಾರೆ, ಮಾಡ್ತಾರೆ. ಸ್ವಲ್ಪ ಸೋತಿದ್ದಾರೆ, ಸ್ವಲ್ಪ ಟೈಮ್ ಕೊಟ್ಟರೆ ಎದೊಳ್ತಾರೆ. ಅದು ಯೋಚನೆ ಮಾಡ್ಬೋದಾಗಿತ್ತಲ್ಲ. ಸೋತಿದ್ದೀನಿ ಅಂತ ಹಿಂಗೆ ತಲೆ ಹೊಡೆ ಸಾಯಿಸ್ಬಿಟ್ಟು ಮುಳುಗಿಸಿ ಸಮಾಧಿ ಮಾಡ್ಬೋದಾ? ಟೆಕ್ನಿಷಿಯನ್ಸು ಬಂದಿದ್ದಾರೆ ಮೇಡಮ್. ನಿನ್ನೆ ಟೆಕ್ನಿಷಿಯನ್ಸು 7 ವರ್ಷದಿಂದ ನನ್ನ ಜೊತೆ ಇರೋ ಟೆಕ್ನಿಷಿಯನ್ಸ್ಗಳು ಅವರೆಲ್ಲ ಒಂದು ದಿನ ಒಂದು ಬಾಟನೂ ಮಿಸ್ ಮಾಡ್ದಲೆ ಅಷ್ಟು ಕೊಟ್ಟು, ಅಷ್ಟೆಲ್ಲ ದುಡ್ಡು ಕೊಟ್ಟು, ಅಷ್ಟೆಲ್ಲ ಚೆನ್ನಾಗಿ ಮಕ್ಳ ಥರ ನೋಡ್ಕೊಂಡಿದ್ದು ಅಂಥವ್ರು ಬರೀ 1-1.5 ತಿಂಗಳು ಬಾಟಕ್ಕೋಸ್ಕರ ಬಂದಿಲ್ಲಿ ಗಲಾಟೆ ಮಾಡಿದ್ದಾರೆ ಅವರು ಕೂಡ. 1-1.5 ತಿಂಗಳು ಬಾಟ ಹೆಚ್ಚಾಗುತ್ತೆ ನನಗೆ. ಈಗ ಕೈ ಕಟ್ಟಿರ್ಬೋದು, ನಾನು ಹೆಂಗೋ ಅರೇಂಜ್ ಮಾಡಿಕೊಡ್ತೀನಿ ಮೇಡಮ್. ಯಾವುದೇ ಅರ್ಥ ಮಾಡಿಸು ಕೇಳೋಕ್ಕೆ ರೆಡಿ ಇಲ್ಲ ಮೇಡಮ್. ಓಡೋಗ್ಬಿಡ್ತೀರಾ, ಅದು ಮಾಡ್ತೀರಾ, ಮತ್ತು ಫೋನ್ ರಿಸೀವ್ ಮಾಡಲ್ಲ ಅಂತ ಹೇಳ್ತಾರೆ ಮೇಡಮ್. ಹೇಳಿದ್ದೀನಿ, ಇದೆಲ್ಲ ನೀಟಾಗಿ ಕನ್ವಿನ್ಸ್ ಮಾಡಿದ್ರು ಕೂಡ ಮತ್ತೆ ನಾಳೆ ಬೆಳಿಗ್ಗೆ ಫೋನ್ ಮಾಡ್ತಾರೆ. ಪ್ರತಿಯೊಬ್ಬರು ಫೋನ್ ಮಾಡಿ ಬಾಯಿ ಬಂದಂಗೆ ಮಾತಾಡ್ತಾರೆ. ಬಾಯಿ ಬಂದಂಗೆ ಮಾತಾಡೋಂಥ ಕ್ರೈಮ್ ನಾನೇನು ಮಾಡಿಲ್ಲ ಮೇಡಮ್. ಹೆಂಗೆ ಫೋನ್ ರಿಸೀವ್ ಮಾಡ್ತೀರಾ? ನಾವು ಹಿಂಗೆ ಹೇಳಿದ್ರು ಅದೇ ಮಾತನ್ನು ಮತ್ತೆ ರಿಪೀಟ್ ಮಾಡ್ತಾರೆ, ನನಗೆ ಈಗ ಬೇಕು ಅಂತ ಬಾಯಿ ಬಂದಂಗೆ ಮಾತಾಡೋದು. ಆಮೇಲೆ ನೋಡಿ, ಇಷ್ಟೊತ್ತಾದರೂ ನಾನು ಹಂಸ ಅವ್ರ ಬಗ್ಗೆ ಏಕವಚನ ಆಗಲಿ ಕೆಟ್ಟ ಮಾತಾಗಲಿ ಬಳಸ್ತಾ ಇಲ್ಲ. ನಿನ್ನೆ ಅವ್ರು ಬಳಸಿರೋ ಮಾತು ಸರಿನಾ ಇದು? ಒಬ್ಬ ಡೈರೆಕ್ಟ್ರಿಗೆ, ಒಬ್ಬ ಪ್ರೊಡ್ಯೂಸರ್ಗೆ ಕೊಡೋ ರೆಸ್ಪೆಕ್ಟ್ ಆಯಿತು. ಹಾಗಾದರೆ ನಾನು ಎಂಥವನೇ ಇರ್ಬೋದು, ಆ ಸ್ಥಾನಕ್ಕಾದರೂ ಬೆಲೆ ಕೊಡಬೇಕಲ್ವ? ಈ ಥರ ಹೊಲ್ಸೋಸಾಗಿ ಮಾತಾಡ್ತಾರೆ. ನಮ್ಮ ಇಂಡಸ್ಟ್ರಿ ದುರಂತ ಮೇಡಮ್ ಇವತ್ತು ಇದೇ ಆಗಿರೋದು. ನಿರ್ದೇಶಕನಿಗೆ, ನಿರ್ಮಾಪಕನಿಗೆ 4 ಆಣಿ ಬೆಲೆ ಇಲ್ಲ ಮೇಡಮ್ ಇವತ್ತು. ಹಿಂಗೆ ಆದರೆ ನಮ್ಮ ಕನ್ನಡ ಇಂಡಸ್ಟ್ರಿ, ನಮ್ಮ ಕನ್ನಡ ಸೀರಿಯಲ್ ಇಂಡಸ್ಟ್ರಿ ಮುಚ್ಚೋಗ್ಬಿಡುತ್ತೆ, ಹೇಳ್ತೀನಿ ಕೇಳಿ.